ಇವತ್ತಿನ ದಿನ ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ಹಾಗೂ ಎಲ್ಲ ನನ್ನ ರೈತ ಬಂಧುಗಳು ಹಾಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ನನ್ನ ಯುವಕ ಮಿತ್ರರು ಹಾಗೂ ಎಲ್ಲ ನನ್ನ ತಾಯಂದಿರಿಗೆ ಮೊದಲನೇದಾಗಿ ವಂದನೆಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಈಗ ತಾನೇ ಕುಮಾರಣ್ಣ ಹೇಳ್ತಾ ಇದ್ರು, ಬಹುಶಃ 4 ಗಂಟೆಗಳ ಕಾಲ ಆಗಿದೆ. ಇವಾಗ ಆಲ್ರೆಡಿ 4 ಗಂಟೆಗಳ ಕಾಲ ಆದ್ರೂ ಕೂಡ ಇಂಥ ಉರಿ ಬಿಸಿನಲ್ಲಿ ತಾವು ಕುಮಾರಣ್ಣನಿಗೋಸ್ಕರ, DK ಶಿವಕುಮಾರ್ ಸಾಹೇಬ್ರಿಗೋಸ್ಕರ ತಾವೆಲ್ಲರೂ ಇವತ್ತು ಬಹಳ ಶಾಂತಿಯುತವಾಗಿ ಇವತ್ತು ನಮ್ಮ ಪ್ರೀತಿಯನ್ನ ಏನ್ ತೋರಿಸ್ತಿದ್ದೀರಿ. ಎಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಹಾಗೂ JDS ಪಕ್ಷದ ಎರಡೂ ನಾಯಕರುಗಳು ಇವತ್ತು ತೀರ್ಮಾನ ಮಾಡಿ ನನ್ನ ಮಂಡ್ಯ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತಿನ ದಿನ ನನ್ನ ನಾಮಪತ್ರ ಸಲ್ಲಿಕೆಯ ದಿನ ತಾವುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಸೇರಿ ನನ್ನನ್ನು ಆಶೀರ್ವದಿಸ್ತಿದ್ದೀರಿ. ನಿಜವಾಗ್ಲೂ ಯಾವ ರೀತಿ ನಾನು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಕುಟುಂಬದಲ್ಲಿ ಇವತ್ತು ಭಗವಂತ ನನಗೆ ಜನ್ಮ ಕೊಟ್ಟಿರೋದು ಬಹುಶಃ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಸಿಗುವಂತಹ ಪ್ರೀತಿ, ದೇವೇಗೌಡರ ಹುಟ್ಟೂರು ಹಾಸನ ಜಿಲ್ಲೆ, ಅದಕ್ಕಿಂತ ಹೆಚ್ಚಿನ ಪ್ರೀತಿ ಇವತ್ತು ಮಂಡ್ಯ ಜಿಲ್ಲೆಯ ಜನ ನಮ್ಮ ಕುಟುಂಬದ ಮೇಲೆ ಇಟ್ಕೊಂಡಿದ್ದೀರಿ. 60 ವರ್ಷಗಳ ಕಾಲದಿಂದ ತಾವುಗಳು ದೇವೇಗೌಡರನ್ನ, ಕುಮಾರಣ್ಣನ ಸಾಕಿ ಸಲಹಿ ಇವತ್ತು ರಾಜಕಾರಣದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಕಾರಣಕರ್ತರಾದಂತಹ ತಮ್ಮಂತ ತಂದೆ ತಾಯಂದ್ರ ಪಾದಕ್ಕೆ ನನ್ನ ನಮನಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮೊನ್ನೆಯ ದಿನ ಅನಿಕೆರೆಗೆ ಹೋಗಿದ್ದೆ. ಸೀನಣ್ಣನ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಶಿವರಾಮಣ್ಣ ಒಂದು ನಿಮಿಷ ಮುಂದೆ ಬರಬೇಕು, ಒಂದು ನಿಮಿಷ ಬಾರಣ್ಣ. ನಮ್ಮ ಶಿವರಾಮಣ್ಣ ಅವರು ಮಾತಾಡ್ತಾ ವೇದಿಕೆ ಮೇಲೆ ಒಂದು ದೊಡ್ಡ ಮಾತನಾಡಿದ್ರು. ಇವತ್ತು ಹಾಲಿ ಸಂಸದರಾದಂತ ನಮ್ಮ ಶಿವರಾಮಣ್ಣ ಅವರು ಒಂದು ಮಾತು ಹೇಳಿದ್ರು, JDS ಪಕ್ಷ ನನಗೆ ಯಾವ ಪಾತ್ರ ಕೊಟ್ರು ನಾನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀನಿ ಅನ್ನೋ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ರು. ಇವತ್ತು ನನಗೂ ಕೂಡ ನನ್ನ JDS ಪಕ್ಷ, ನಾನೇನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದೊಡ್ಡ ಮಟ್ಟದ ದುಡಿಮೆ ಮಾಡಿಲ್ಲ. ಸಣ್ಣ ಪುಟ್ಟ ದುಡಿಮೆ ಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಹಲವಾರು ವಿಚಾರಗಳಲ್ಲಿ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತ ಜೊತೆಗೆ, ಬಂಧುಗಳ ಜೊತೆಗೆ ಇವತ್ತು ನಾನು ನಿಂತಿರುವುದುಂಟು. ಇದನ್ನೆಲ್ಲ ಗಮನಿಸಿ ವಿಶೇಷವಾಗಿ ನಮ್ಮ ಪಕ್ಷದ 8 ಜನ ಶಾಸಕರು ಇವತ್ತು ನನ್ನ ಬೆಂಬಲಕ್ಕೆ ನಿಂತು, ಇಲ್ಲ ನೀವು ಏನಣ್ಣ MLCಗಳು 3 MLCಗಳು ಕೂಡ ಶ್ರೀಕಂಠಣ್ಣ, ಅಪ್ಪಾಜಿಗೌಡರು ಹಾಗೂ ಮರ್ತಿಬಣ್ಣನು ಇಲ್ಲೇ ಇದ್ದಾರೆ, ಎಲ್ಲರೂ ಸೇರಿ ಇವತ್ತು ನನ್ನನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಇದು ವಿಚಾರವಾಗಿ ಬಹುತೇಕ JDS ಪಕ್ಷದ ಕಾರ್ಯಕರ್ತ ಬಂಧುಗಳ ಜೊತೆ ಚರ್ಚೆ ಮಾಡಿ, ಮುಖಂಡರುಗಳು ಚರ್ಚೆ ಮಾಡಿ, ನಮ್ಮ ಪಕ್ಷದ ವರಿಷ್ಠರಾದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಸಾಹೇಬ್ರ ಜೊತೆ ಕೂತು ಚರ್ಚೆ ಮಾಡ್ತಾರೆ. ಎಲ್ಲ ನನ್ನ ಪಕ್ಷದ ಶಾಸಕರುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನನ್ನ ನಂಬಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ತಾವೇನು ಕಣಕ್ಕಿಳಿಸ್ತಾ ಇದ್ದೀರಿ, ತಮ್ಮ ಯಾರಿಗೂ ಮನಸ್ಸಿಗೆ ಬೇಜಾರಾಗದೇ ಇರೋ ರೀತಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ನನ್ನ ಸಂಪೂರ್ಣವಾಗಿ ನಾನು, ಅದರಲ್ಲೂ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ನನ್ನ ಜೀವನವನ್ನ, ಇನ್ನ ಮುಂದಿನ ರಾಜಕೀಯದ ಭವಿಷ್ಯವನ್ನ ತಮಗಳ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಇವತ್ತು DK ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ನನ್ನ ಮನಸ್ಸಿಗೆ ತುಂಬಾ ಖುಷಿ ತಂದುಕೊಟ್ಟಿದೆ. ಇವತ್ತು DK ಸಾಹೇಬ್ರ ಒಂದು ಆಶೀರ್ವಾದ ನನ್ನ ಮೇಲಿರೋದು
ನನ್ನ ಮನಸ್ಸಿಗೆ ತುಂಬಾ ಸಂತೋಷ ತಂದುಕೊಟ್ಟಿದೆ. ಧನ್ಯವಾದಗಳು ಅಣ್ಣ ತಾವು ಬಂದಿರೋದು. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಾದಂತಹ ಮೊದಲನೇದಾಗಿ ರಾಹುಲ್ ಗಾಂಧೀಜಿ ಅವರು, ಸಿದ್ದರಾಮಯ್ಯಜಿ ಅವರು, ಡಿ ಕೆ ಶಿವಕುಮಾರ್ ಅಣ್ಣ ಅವರು, ದಿನೇಶ್ ಗುಂಡೂರಾವ್ ಅವರು, ಪರಮೇಶ್ವರ್ ಜಿ ಅವರು, ಇವರು ಎಲ್ಲರ ಒಂದು ಬೆಂಬಲಿತ ಅಭ್ಯರ್ಥಿಯಾದಂತ ನಾನು ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷ ಹಾಗೂ ಜೆಡಿಎಸ್ ಪಕ್ಷ ನನ್ನನ್ನ ಇವತ್ತು ಬೆಂಬಲಿಸಿ ಇವತ್ತೇನು ನನ್ನನ್ನ ಸ್ಪರ್ಧೆಗೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲ ಕಾಂಗ್ರೆಸ್ಸಿನ ನಾಯಕರುಗಳಿಗೆ, ಇಲ್ಲಿ ಸ್ಥಳೀಯ ಮುಖಂಡರುಗಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾವು ಎಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರಾಗಿ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನೆನ್ನೆಯ ದಿನ ಕುಮಾರಣ್ಣನ ಜೊತೆಗೆ ಹಲವಾರು ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟಾಗ ನಾನು ಇನ್ನು ವಯಸ್ಸಿನಲ್ಲಿ ಚಿಕ್ಕ ಹುಡುಗ, ಪ್ರತಿಯೊಂದು ವಿಷಯದಲ್ಲೂ ಮೂಗು ತೋರಿಸೋದು ಸರಿ ಇಲ್ಲ ಅಂತ ಹಿಂದೆ ನಿಂತು ಗಮನಿಸ್ತಾ ಇದ್ದೆ. ಕುಮಾರಣ್ಣನ ಹತ್ರ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಒಂದು ಮಾತು ಹೇಳ್ತಾ ಇದ್ರು, ಒಂದಷ್ಟು ಗೊಂದಲಗಳಿದೆ ಅನ್ನೋ ಒಂದು ವಿಚಾರ ನನ್ನ ಕಿವಿಗೆ ನಾನು ಕೇಳಿಸ್ಕೊಂಡೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕುಮಾರಣ್ಣವರಾಗ್ಲಿ ನಾನಾಗ್ಲಿ ಯಾವುದೇ ರೀತಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ನಾವೆಲ್ಲ ಅಣ್ಣ ತಮ್ಮಂದ್ರೇನಿದ್ದೀವಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಇವತ್ತು ಈ ಒಂದು ವೇದಿಕೆ ಮೇಲೆ ಕೊಡ್ತಾ ಇದ್ದೀನಿ. ಇನ್ನು ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳು ತಾವುಗಳು ಕುಮಾರಣ್ಣನ, ದೇವೇಗೌಡರ ಸಾಹೇಬರನ್ನ ತಮ್ಮ ಮಗನ ರೀತಿನಲ್ಲಿ ಇವತ್ತು ಯಾವ ರೀತಿ ತಾವುಗಳು ಅವ್ರನ್ನ ಬೆಳೆಸಿ ರಾಜಕೀಯವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಕೂರ್ಲಿಕ್ಕೆ ಕಾರಣಕರ್ತರಾದಂತ ನನ್ನ ತಂದೆ ತಾಯಂದ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ದೇವೇಗೌಡರು ಕುಮಾರಣ್ಣ ಅವರ ಒಂದು ರಕ್ತ ಹಚ್ಕೊಂಡು ಅಂಟಿರುವಂತ ಮನುಷ್ಯ ನಾನು, ಅವರ ಕುಟುಂಬದ ಒಬ್ಬ ಸದಸ್ಯ. ಯಾವತ್ತಿಗೂ ನಾನು ನಮ್ಮ ರೈತಾಪಿ ವರ್ಗದ ತಂದೆ ತಾಯಂದ್ರ ಜೊತೆ, ನಮ್ಮ ನಾಡಿನ ಬಡವರ ಜೊತೆ, ತಾಯಂದ್ರ ಜೊತೆ, ನನ್ನ ಯುವಕ ಮಿತ್ರರು, ನನ್ನ ಸಹೋದರ ಸಹೋದರಿಯರ ಜೊತೆ ನನ್ನ ಜೀವನ ತ್ಯಾಗ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ತಮ್ಮಗಳ ಪರವಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ಈ ಮಂಡ್ಯ ಜಿಲ್ಲೆಯ ಋಣ ಏನಿದೆ, ಬಹುಶಃ ಇನ್ನು 7 ಜನ್ಮ ಎತ್ತು ಬಂದ್ರು ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತಂದೆಯವ್ರ ನನ್ನ ಹತ್ರ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಇವತ್ತು ತಾವುಗಳೇನೊಂದು ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ದೇವೇಗೌಡರು ಸಾಹೇಬ್ರನ್ನ, ಕುಮಾರಣ್ಣನ ಇಷ್ಟು ಮಟ್ಟಿಗೆ ಬೆಳೆಸಿದ್ದೀರಿ. ಎಲ್ಲೋ ಒಂದು ಕಡೆ ಹಲವಾರು ತಾಲೂಕುಗಳಿಗೆ ನಾನು ಭೇಟಿ ಕೊಟ್ಟಾಗ ನನ್ನ ತಂದೆ ತಾಯಂದ್ರು, ಅಲ್ಲಿನ ಗ್ರಾಮಸ್ಥರುಗಳು ಇವತ್ತು ನನ್ನನ್ನ ಕುಮಾರಣ್ಣನ ತರ ನೋಡ್ತಾರೆ. ಅವರ ಒಂದು ಪ್ರತಿನಿಧಿಯಾಗಿ, ಕುಮಾರಣ್ಣನ ಒಂದು ಪ್ರತಿನಿಧಿಯಾಗಿ ನಾನು ಇಲ್ಲಿ ಬರ್ತಾ ಇದ್ದೀನಿ. ಇವತ್ತು ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಅವರದಾದಂತ ಒಂದು ಬ್ಯುಸಿ ಶೆಡ್ಯೂಲ್ಗಳಿರ್ತವೆ. ಆದರೆ ಇವತ್ತು ನಾನು ಒಬ್ಬ ಕುಮಾರಣ್ಣನ ಒಬ್ಬ ಪ್ರತಿನಿಧಿಯಾಗಿ, ಅವರ ಮಗನಾಗಿ, ನಿಮ್ಮ ಮನೆಯ ಮಗನಾಗಿ, ನಿಮ್ಮ ಕಷ್ಟ ಸುಖಗಳಿಗೆ ನನ್ನ ಕೊನೆ ಉಸಿರವರೆಗೂ ಸ್ಪಂದಿಸಲಿಕ್ಕೆ ಅತ್ಯಂತ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಪ್ರಯತ್ನ ಪಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನನಗೆ ಇಂಥ ಒಂದು ವೇದಿಕೆ ಮೇಲೆ ಇಷ್ಟು ದೊಡ್ಡ ನಾಯಕರ ಜೊತೆ ಇವತ್ತು ನಾನು ನಿಂತಿರದೆ ನನಗೆ ಯಾವುದೋ ಜನ್ಮದ ಪುಣ್ಯ. ನಿಜವಾಗ್ಲೂ ತಾವುಗಳೆಲ್ಲ ಏನೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೆ 2 ಮಾತುಗಳನ್ನಾಡ್ಲಿಕ್ಕೆ. ನಿಜವಾಗ್ಲೂ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ದಿನ, ನನ್ನ ನಾಮಪತ್ರಿಕೆಯ ದಿನ, ಇಷ್ಟು ಮಂದಿ, ಇವತ್ತು ಇಷ್ಟು ಲಕ್ಷಾಂತರ ಜನಗಳೇನ್ ಬಂದಿದ್ದೀರಿ, ನಿಜವಾಗ್ಲೂ ಮೈಯಲ್ಲಿ ಒಂಥರ ರೋಮಾಂಚನ ಉಂಟಾಗ್ತಾ ಇತ್ತು. ನನಗೆ ಒಂದು ಮಾತು ಹೇಳ್ತಾರೆ, ಇನ್ನು ನಾನು ವಯಸ್ಸಲ್ಲಿ ಚಿಕ್ಕವನು ಅಂತ ಪದೇ ಒಂದಷ್ಟು ಜನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. 96ರಲ್ಲಿ ಕುಮಾರಣ್ಣ ಅವರು ಮೊದಲನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಬರ್ತಾರೆ. ಅವತ್ತಿನ ದಿನ ಕುಮಾರಣ್ಣ ಅವರು ಪಕ್ಷದ ಕಾರ್ಯಕರ್ತನಾಗಿ ಸಾಕಷ್ಟು ದುಡಿಮೆ ಮಾಡಿದ್ರು. ಆದ್ರೆ ಮುಂದೆ ಬಂದಿರಲಿಲ್ಲ ಯಾವತ್ತು ಕುಮಾರಣ್ಣ ಅವರು. ಹಿಂದೆ ನಿಂತ್ಕೊಂಡು ನಂತರ ಎಲ್ಲ ಒಂದು ವಿಷಯಗಳನ್ನ ಗಮನಿಸಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಮೆ ಮಾಡ್ತಾ ಇದ್ರು. ಅವತ್ತಿನ ದಿನ ಕುಮಾರಣ್ಣ ಅವರು ಲೋಕಸಭೆ ಅಭ್ಯರ್ಥಿ ಆದಾಗ 96ನೇ ಇಸ್ವಿನಲ್ಲಿ ದೇವೇಗೌಡರ ಮಗ ಕುಮಾರಣ್ಣ ಅವರು ಅಂತ ಮಾತ್ರ ಗೊತ್ತಿತ್ತೆ ಹೊರತು ಕುಮಾರಣ್ಣ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ನನ್ನ ಪರಿಸ್ಥಿತಿನೂ ಹಾಗೆ ಇದೆ. ನನ್ನನ್ನ ಎಲ್ಲರೂ ಇವತ್ತು ತಾವುಗಳೇನೊಂದಿಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಸ್ವಾಗತ ಮಾಡ್ತಿದ್ದೀರಿ. ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ,
ಇವತ್ತು ತಂದೆಯವರು ತಾವುಗಳು ಏನ್ ಇವತ್ತು ಬೆಳೆಸಿದ್ದೀರಿ ಅವ್ರನ್ನ ತಮ್ಮ ಪರವಾಗಿ ಯಾವತ್ತಿಗೂ ನಿಂತಿದ್ದಾರೆ. ಅದಕ್ಕೋಸ್ಕರ ಈ ಬಾರಿ ಕುಮಾರಣ್ಣನ ತಾವುಗಳು 7ಕ್ಕೆ 7 ಕ್ಷೇತ್ರ ಮಂಡ್ಯ ಜಿಲ್ಲೆಯ ಮಹಾಜನತೆ ನನ್ನ ತಂದೆ ತಾಯಂದ್ರುಗಳು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ಪಟ್ಟಿಡ್ದು ತಾವುಗಳೇನ್ 7ಕ್ಕೆ 7 ಕ್ಷೇತ್ರ ಗೆಲ್ಲಿಸ್ಕೊಟ್ಟಿದ್ದೀರಿ. ನಿಜವಾಗ್ಲೂ ಈ ಋಣ ತೀರ್ಸ್ಲಿಕ್ಕೆ ನಾನು ಬಂದಿದ್ದೀನಿ ಹೊರತು ನಾನಿಲ್ಲಿ ಸಂಸದನಾಗಿ ಮೆರಿಲಿಕ್ಕೋಸ್ಕರ ಬಂದಿಲ್ಲ. ನಾನಿಲ್ಲಿ ಸಂಸದನಾಗಿ ಮೆರಿಲಿಕ್ಕೋಸ್ಕರ ಬಂದಿಲ್ಲ. ತಮ್ಮ ಹೃದಯಗಳಲ್ಲಿ ಒಬ್ಬ ಅಣ್ಣನೋ ತಮ್ಮನೋ ಮನೆಯ ಮಗನಾಗಿ ತಾವುಗಳು ಸ್ವೀಕಾರ ಮಾಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ಹೊರತು ನನಗೆ ಯಾವ ಸ್ಥಾನಮಾನ ಅವಶ್ಯಕತೆ ನನಗಿಲ್ಲ. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಬೇಕಿದೆ. ಕುಮಾರಣ್ಣನ ನಡವಳಿಕೆಗಳು ನೋಡಿದ್ದೀರಿ, ದೇವೇಗೌಡರು ಸಾಹೇಬರ ನಡವಳಿಕೆಗಳು ನೋಡಿದ್ದೀರಿ. ಇವತ್ತು ನಾನು ಅವರ ರಕ್ತ ಉಂಚ್ಕೊಂಡು ಉಂಟದಂತ ಒಬ್ಬ ಕುಟುಂಬದ ಒಬ್ಬ ಮಗ.